ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ಜನಕ್ಕೆ ಈ ಬಯೋ ಸಬ್ಜೆಕ್ಟಲ್ಲಿ MCQಸ್ಗಳೇ ಡೌಟ್ ಇತ್ತು. ಯಾಕೆಂದರೆ ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲೂ ಬೇರೆ ಬೇರೆ ಆನ್ಸರ್ಸ್ಗಳನ್ನು ನೀಡ್ತಾಯಿದ್ರು. ಮಕ್ಕಳು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರು. ಇವತ್ತು ನಾವು ತಂದಿರುವಂಥದ್ದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಅಂದರೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡಲಿಕ್ಕೆ ಇದನ್ನೇ ಇಟ್ಕೊಂಡು ಚೆಕ್ ಮಾಡೋದು. ಯಾಕೆಂದರೆ PUC ಬೋರ್ಡ್ನವರು ಈ ಒಂದು ಕೀ ಆನ್ಸರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಬಿ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ A. Question number 4 right answer is A. Question number 5 right answer is C. Question number 6 right answer is D. Question number 7 right answer is C. Question number 8 right answer is B. PUC ಬೋರ್ಡ್ ವತಿಯಿಂದ ನೀಡಿರುವ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಿದ್ದೇನೆ ಮಕ್ಕಳೇ. ಇದರಲ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಾಗಿದೆ ಹೀಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾವ ಗೈಡ್ ಬಗ್ಗೆ ನಾನು ಕೇಳ್ತಾ ಇಲ್ಲ. ಮೆಟೀರಿಯಲ್ ಯಾರ್ದಾಗಿರಬೇಕು? ಗೌರ್ಮೆಂಟ್ ವತಿಯಿಂದ ನೀಡಿರುವಂಥ ಮೆಟೀರಿಯಲ್ ಆಗಿರಬೇಕು. ಆ್ಯಸ್ ಎ ಪ್ರೂಫ್ ಇಫ್ ಸಚ್ ಥಿಂಗ್ ಈಸ್ ದೇರ್ ಯು ಕ್ಯಾನ್ ಕಮೆಂಟ್ ಮೀ ವಿತ್ ಪೇಜ್ ನಂಬರ್, ವಿ ಕ್ಯಾನ್ ಚೇಂಜ್. ಆಯಿತಾ? ತಾವುಗಳು ನೋಡ್ಬೋದು. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಸಿ. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಡಿ. 7 ರೈಟ್ ಆನ್ಸರ್ ಈಸ್ ಸಿ. Question number 8 right answer is Datura and Aptora, that is 8. Question number 9 right answer is C. Question number 10 right answer is D. Question number 11 right answer is D. Question number 8 right answer is A. Question number 12 right answer is A. Question number 13 right answer is B. Question number 14 right answer is C. ಡಿಟ್ರಿಟಸ್. ಇಲ್ಲಿ AC ನಲ್ಲೇ ಎಲ್ಲರೂ ಕೂಡ ಯಾವುದು ಅಂತ ಬಹಳ ಕನ್ಫ್ಯೂಷನ್ ಸ್ಟೇಟಲ್ಲಿದ್ರಿ. ಇವತ್ತು ನಿಮಗೆ ಫೈನಲಾಗಿ ಒಂದು ಕೀ ಆನ್ಸರ್ ಸಿಕ್ಕಿದೆ. ಕ್ವಶನ್ ನಂಬರ್ 15 ದಟ್ ಈಸ್ ಬಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕೊಲಾಸ್ಟ್ರಮ್ 17,900 cc. ಮ್ಯಾಕ್ರೋಫೇಜಸ್ 18, 19, ಇನೋಕ್ಯುಲಮ್ 20 ಆನಿಮಲ್ಸ್. ಹಾಗಿದ್ರೆ ಚಿತ್ರಗಳು ಯಾವುದೆಲ್ಲ ಕೊಟ್ಟಿದ್ರು ಅಂತ ನೋಡ್ತಾ ಹೋಗೋಣ. ಈಗ ನಾವು ಡಯಾಗ್ರಾಮ್ಸ್ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ತಾವುಗಳು ಡಿಸ್ಪ್ಲೇ ಮೇಲೆ ನೋಡ್ಬೋದು. ನೋಡಿ, 1 ಮಾರ್ಕ್ ಫಾರ್ ಈಚ್ ಫಾರ್ ಕರೆಕ್ಟ್ ಲೇಬಲಿಂಗ್. ಚಿತ್ರ ಬಿಡಿಸು ಕರೆಕ್ಟಾಗಿ ಲೇಬಲ್ ಮಾಡಿದರೆ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಕ್ವಶನ್ ನಂಬರ್ 22 ತಾವುಗಳು ನೋಡ್ಬೋದು. ಕ್ವಶನ್ ನಂಬರ್ 23, ಕ್ವಶನ್ ನಂಬರ್ 24 ಕರೆಕ್ಟಾಗಿ ಕೊಟ್ಟಿದ್ದಾರೆ. ಈಚ್ ಪಾಯಿಂಟ್ ಕ್ಯಾರೀಸ್ 1.5 ಮಾರ್ಕ್ಸ್. 4 ಪಾಯಿಂಟ್ಸ್ಗಳಿದ್ದಾವೆ. ಪ್ರತಿಯೊಂದಕ್ಕೆ ಅರ್ಧರ್ಧ ಅಂಕಗಳನ್ನು ಕೊಟ್ಟರೆ ಅಲ್ಲಿಗೆ 2 ಮಾರ್ಕ್ಸ್ ಆಗುತ್ತೆ. ಇದು ಕೂಡ ಅಷ್ಟೇ. ಕ್ವಶನ್ ನಂಬರ್ 25 ತಾವುಗಳು ನೋಡ್ಬೋದು. ವ್ಯಾಲ್ಯೂಯೇಷನ್ ಸ್ಕೀಮು 1 ಮಾರ್ಕ್ ಫಾರ್ ಎನಿ ಒನ್ ಎಕ್ಸಾಂಪಲ್ ಅಂತ ಇದೆ. ಕ್ವಶನ್ ನಂಬರ್ 26 ಇದು ಕೂಡ ಅಷ್ಟೇ. 1 ಮಾರ್ಕ್ ಈಚ್ ಅಂತ ಇದೆ. 1 ಪಾಯಿಂಟಿಗೆ 1 ಮಾರ್ಕ್. 2 ಬರೆದವರಿಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26 ಈಚ್ ಪಾಯಿಂಟ್ ಕ್ಯಾರೀಸ್ 1/2 ಮಾರ್ಕ್. ಪಾರ್ಟ್ ಸಿ ಈಗ 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ ನಾವು. ನೋಡಿ, 1 ಮಾರ್ಕ್ ಫಾರ್ ಈಚ್ ಕರೆಕ್ಟ್ ಲೇಬಲಿಂಗನ್ನು 1 ಮಾರ್ಕ್ ನಿಮಗೆ ಸಿಗುತ್ತೆ. ಒಂದು ಲೇಬಲ್ ಮಾಡಿದರೆ 1 ಮಾರ್ಕ್ ಸಿಗುತ್ತೆ. ಲೇಬಲ್ ದಿ ಪಾರ್ಟ್ಸ್ ಅಲ್ಲಿ ಸ್ವಲ್ಪ ಝೂಮ್ ಮಾಡಲ, ಕಾಣ್ತು ಅಂದ್ಕೊಂಡಿದ್ದೀನಿ. Next, question number 29. A temporary connection between fetus and maternal tissue is called placenta. ಇದರಲ್ಲೂ ಕೂಡ ಅಷ್ಟೇ. ಇದಕ್ಕೆ 1 ಮಾರ್ಕ್ ಸಿಗುತ್ತೆ. ನೆಕ್ಸ್ಟು ಯಾವುದಾದ್ರೂ 2 ಫಂಕ್ಷನ್ಸ್ ಬರೆದ್ರೆ ಈಚ್ ಫಂಕ್ಷನ್ ಕ್ಯಾರೀಸ್ 1/2 ಮಾರ್ಕ್. ಕ್ವಶನ್ ನಂಬರ್ 30 ಮೈ ಡಿಯರ್ ಚಿಲ್ಡ್ರನ್, ಹಿಯರ್ ಆಲ್ಸೋ ಸೇಮ್, ಎಲ್ಲವೂ ಸೇಮ್. ಸ್ವಲ್ಪ ಆನ್ಸರ್ಸ್ ನೋಡ್ಕೊತ ಹೋಗ್ರೋ, ಡೈರೆಕ್ಟಾಗಿ ಡೀಲ್ ಮಾಡೋಣ. ಇದು ನೋಡಿ, ಎಲ್ಲ ಎಕ್ಸಾಮಲ್ಲೂ ಬಂದಿತ್ತಿದ್ದು. ಐ ಥಿಂಕ್ ನಿಮ್ಮ ಪ್ರಿಪೇಟ್ರಿನಲ್ಲೂ ಇದನ್ನೇ ಕೇಳಿದ್ನೇನೋ ಅಂತ ಅನ್ಸುತ್ತೆ, ನನಗೆ ನೆನಪಿಲ್ಲ. ಬನ್ನಿ ಈಗ ಪಾರ್ಟ್ ಡಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಮಕ್ಕಳೇ. ಪಾರ್ಟ್ ಡಿ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ ಕ್ವಶನ್ಸ್. ಡ್ರಾ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಐ ಥಿಂಕ್ ಸೇಮ್ ನಿಮ್ಮ ಪ್ರಿಪೇಟ್ರಿನಲ್ಲಿ ಬಂದಿದ್ದು ಇದೆ ಅಲ್ವಾ? ನೆನಪಿದೆ ನನಗೆ. ಭಾಳ ಜನ ಕಮೆಂಟ್ ಮಾಡ್ತಿದ್ರಿ, ಸರ್ ಪ್ರಿಪೇಟ್ರಿನಲ್ಲಿ ಬಂದಿದ್ದು ಏನಂತೀರ, ಇದರಲ್ಲಿ ಬರಲ್ಲ ಅಂತ. ಅವತ್ತು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಲ್ಯಾಕ್ಟೋಸ್, ಫ್ರೂಕ್ಟೋಸ್ ಮತ್ತು ಯಾವುದಪ್ಪ ಗ್ಲುಕೋಸ್.
ಸ್ವಲ್ಪ ಮಾತಾಡಿದ್ದೀವಿ ಇದ್ರ ಬಗ್ಗೆ ಎಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 39. ಕೆಮಿಸ್ಟ್ರಿನಲ್ಲಿ ಮಾತಾಡಿದ್ವಿ ಅಲ್ವಾ, ಅದು ಬಯೋಮಾಲಿಕ್ಯೂಲಲ್ಲಿ ಐ ಥಿಂಕ್. ಸಾಕು ಅನ್ಸುತ್ತಲ್ವ. ಧನ್ಯವಾದಗಳು. ದಯವಿಟ್ಟು ತೊಂದರೆ ಇದ್ದಲ್ಲಿ ಏನಾದರೂ ನಿಮ್ಮ ಒಂದು ಇದರಲ್ಲಿ ಕಮೆಂಟ್ ಮಾಡಿ ಅದನ್ನು ಸರಿಪಡಿಸ್ಬೋದು. ಸೊ ಬಿಫೋರ್ ಕರೆಕ್ಷನ್ ಸ್ಟಾರ್ಟ್ಸ್, ಪ್ಲೀಸ್ ಕಮೆಂಟ್ ಮೀ ಇಫ್ ಎನಿ ಆನ್ಸರ್ಸ್ ಆರ್ ರಾಂಗ್. ಇಫ್ ಯು ಫೈಂಡ್ ಎನಿ ಆನ್ಸರ್ಸ್ ಆರ್ ರಾಂಗ್, ಪ್ಲೀಸ್ ಕಮೆಂಟ್ ಮೀ. God bless you all.